ಕುರ್ಚಿ ಕದನದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದಾಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಮುಲಾಮು ಹಚ್ತಾರಾ, ಸಂದೇಶಗಳನ್ನು ಕೊಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ. ಸಾಮಾನ್ಯವಾಗಿ ಯಾವುದಾದ್ರೂ ಆಂದೋಲನ, ಅಭಿಯಾನ, ಕ್ಯಾಂಪೇನ್ ರೂಪಿಸಬೇಕಾದ್ರೆ ಈ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಒಂದು ನಿರ್ಣಯ ಎಲ್ಲ ತಗೊಳ್ತಾರೆ. ಸೊ ಅದಕ್ಕೆ ಆಹ್ವಾನ ಬಂದಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಬರೀ ಊರೊಬ್ಬರಿಗೆ ಮಾತ್ರ ಆಹ್ವಾನ ಅಲ್ಲ, ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂತಹ ಅಷ್ಟೂ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಬನ್ನಿ ನೀವು ಅಂತ ಕರೆದಿದ್ದಾರೆ. ಇಲ್ಲಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಪ್ರಸ್ತಾಪಗಳಾಗತ್ತಾ ಅನ್ನೋ ಪ್ರಶ್ನೆ ಇದೆ. ಬಟ್ ಬಹುತೇಕ ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಪ್ರಸ್ತಾಪದ ಚೆಕ್ ಮೇಟ್ಗೆ ಮುಂದಾಗ್ತಾರಾ? ಅವಕಾಶ ಸಿಕ್ಕರೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಬಿಕಾಸ್ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿದ್ರು ಈ ಹಿಂದೆ ಹೈಕಮಾಂಡ್ಗೆ ಮನಸ್ಸಿತ್ತು, ನಾನೇ ಒಂದು 2.5 ವರ್ಷ ಆಗಲಿ ಅಂತ ಕಾಯ್ತಾ ಇದ್ದೆ ಅಂತ. ಸೊ ವಾಪಸ್ ಅದೇ ಪಾಯಿಂಟನ್ನ ಮೂವ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ದೆಹಲಿ ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರವಾಗುವಂತಹ ಅಂಶಗಳು ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿಗುತ್ತಾ? ಮತ್ತು ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲೆಲ್ಲ ಪವರ್ ಶೇರಿಂಗ್ ವಿಚಾರಗಳು ಚರ್ಚೆ ಆಗಲ್ಲ. ಅಲ್ಲಿ ಏನಿದ್ರು ಸಂಘಟನೆ, ಆರ್ಗನೈಸೇಷನು, ಫೈಟು ಇಂಥವು ಮಾತ್ರ ಚರ್ಚೆ ಆಗುತ್ತೆ. ಇದೇನಿದ್ರು ಕೋರ್ ಮೆಂಬರ್ಸ್ ಮೀಟಿಂಗಿಗೆ ಅವಕಾಶ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಈಗ ರಾಹುಲ್ ಗಾಂಧಿ ಅವ್ರನ್ನ ಸಪ್ರೇಟಾಗಿ ಮೀಟ್ ಮಾಡೋಕ್ಕೆ, ಸೋನಿಯಾ ಗಾಂಧಿ ಅವ್ರನ್ನ ಸಪ್ರೇಟಾಗಿ ಮೀಟ್ ಮಾಡೋಕ್ಕೆ ಸಿಕ್ಕಿದ್ರೆ ಅಲ್ಲಿ ಚರ್ಚೆ ಆಗಬಹುದು ಅಂತ. ಅದು ಬಿಟ್ಟರೆ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಒಂದು ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಮತ್ತು ಇಂಟರ್ನಲ್ ಪ್ರಾಬ್ಲಮ್ಸ್ನೆಲ್ಲ ಅಲ್ಲಿ ಬಹಿರಂಗವಾಗಿ ಖುಲ್ಲಂಖುಲ್ಲ ಚರ್ಚೆ ಮಾಡೋದು ಡೌಟು. ಇವ್ರಿಗೆ ಅವಕಾಶ ಸಿಗುತ್ತಾ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಸಿಡಬ್ಲ್ಯೂಸಿ ಮೀಟಿಂಗ್ಗೆ ಆಹ್ವಾನ ಬಂದ ಮೇಲೆ ಸಹಜವಾಗಿ ರಾಜಕೀಯ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ತಮ್ಮ ಪಟ್ಟುಗಳನ್ನು ಹಾಕಬೇಕು, ದಾಖಲಿಸಬೇಕು ಅನ್ನೋ ಯೋಚನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ. ಅವಕಾಶ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಖಂಡಿತ ಮಮತಾ, ಅದೇ ಇರುವಂಥ ಕುತೂಹಲ. ಯಾಕಂದರೆ ಸಿಡಬ್ಲ್ಯೂಸಿ ಮೀಟಿಂಗ್ ಅಂದರೆ ಕಾಂಗ್ರೆಸ್ನ ಪಾಲಿಗೆ ಮಹತ್ವದ ಸಭೆ ಕೂಡ ಹೌದು. ಅಲ್ಲಿ ಎಲ್ಲ ಬಹುತೇಕ ಹೈಕಮಾಂಡ್ ನಾಯಕರುಗಳು ಇರ್ತಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಕೈಗೊಳ್ಳಬೇಕಾದಂತಹ ಕೆಲವು ಸಂಘಟನಾತ್ಮಕ ವಿಚಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರ, ವಿಶೇಷವಾಗಿ ನರೇಗಾ ಯೋಜನೆಯ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಹೋರಾಟ ರೂಪಿಸಬೇಕು ದೇಶಾದ್ಯಂತ ಅನ್ನುವಂಥ ನಿರ್ಧಾರ. ಈ ವಿಚಾರಗಳ ಮಧ್ಯದಲ್ಲಿ ಸಹಜವಾದ ಕುತೂಹಲ ಇರುವಂಥದ್ದು ಸಿಡಬ್ಲ್ಯೂಸಿ ಸಭೆಯ ನಂತರದಲ್ಲಿ ಅಥವಾ ಮುಂಚಿತವಾಗಿ ಎಲ್ಲ ಹೈಕಮಾಂಡ್ ನಾಯಕರು ಸೇರಿದಾಗ ಈ ವಿಚಾರ ಚರ್ಚೆಗೆ ಏನಾದರೂ ಅವಕಾಶ ಸಿಗುತ್ತಾ ಅನ್ನುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳಾಗಿ ಈ ವಿಚಾರವನ್ನು ಯಾವ ಕಾರಣಕ್ಕೂ ಕೂಡ ಚರ್ಚೆಗೆ ಮುಂದಾಗಲಿಕ್ಕಿಲ್ಲ. ಹಾಗೇನಾದರೂ ಮಾತಾಡುವಂಥ ಅವಕಾಶ ಬಂದರೆ ಸಹಜವಾಗಿ ತಮ್ಮ ಬತ್ತಳಿಕೆಯಿಂದ ಒಂದು ಅಸ್ತ್ರವನ್ನು ತೆಗಿಬೋದು. ನನಗೆ 2.5 ವರ್ಷ ಆಗಿರೋದ್ರಿಂದ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಮನವಿ ಕೂಡ ಅವ್ರು ಮುಂದಾಗುವ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ಅಳದೆ ತೂಗೆ ಯೋಚನೆ ಮಾಡ್ತಾರೆ. ಆದರೆ ಒಂದು ಸೂಚನೆ ಸಿಗಬಹುದಾ ಅನ್ನುವಂಥ ಕುತೂಹಲ. ಯಾವಾಗ ನಿಮ್ಮನ್ನು ಕರೆಸಿ ಮಾತನಾಡ್ತೀವಿ ನಿಮ್ಮನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಅನ್ನುವಂಥ ವಿಚಾರವನ್ನು ಏನಾದರೂ ಮುಖ್ಯಮಂತ್ರಿಗಳಿಗೆ ಸೂಚ್ಯವಾಗಿ ತಿಳಿಸ್ತಾರಾ ತದನಂತರದಲ್ಲಿ ನಾಯಕರು ಅನ್ನುವಂಥ ವಿಚಾರದಲ್ಲಿ ಒಂದು ಸ್ವಲ್ಪ ಕುತೂಹಲ ಇದೆ ಅನ್ನೋದು ಬಿಟ್ಟರೆ ಬಹುತೇಕ ಸಿಎಂ ಆಗಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇಲ್ಲ. ಹಾಗೇನಾದರೂ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಸಿಕ್ಕಿ ನಾಯಕರುಗಳೇ ಮಾತಾಡಿದ್ರೆ ಸಿಎಂ ಬತ್ತಳಿಕೆಯಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಅಸ್ತ್ರ ಇದ್ದಂತೆ ಕಾಣಿಸ್ತಾ ಇದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಸಿದ್ದರಾಮಯ್ಯನವರಿಗೆ ಆಹ್ವಾನ ಇತ್ತು, ಅವರೀಗ ಸಿಡಬ್ಲ್ಯೂಸಿ ಸಭೆಗೆ ಹೋಗ್ತಾ ಇದ್ದಾರೆ. ಹೋಗಿ ಅವಕಾಶ ಸಿಕ್ಕಿದ್ರೆ ಮಾತಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆಂದರೆ ಆತುರ ಇರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗಲ್ಲ. ಡಿಫೆಂಡಿಂಗ್ ಚಾಂಪಿಯನ್ ಇವ್ರು ಯಾಕೆ ಹೋಗ್ಬಿಟ್ಟು ಇದು ಮಾಡ್ತಾರೆ, ನೀವು ಎಷ್ಟು ದಿನ ಮುಂದಕ್ಕೆ ಹಾಕ್ತೀರಾ ಅಷ್ಟು ದಿನ ನಾ ಸಿಎಂ ಆಗೇ ಇರ್ತೀನಿ ಅಂತ ಅನ್ಕೋತಾರೆ. ಆದರೆ ಆತುರ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ?